ತಲೆ ಕಟ್ಟು ಅಂದ್ರೆ ಕಣ್ಣಿ ಕಟ್ಕತಾವನೆ. ಮುಂದ್ಗಡೆಯಿಂದ ಬರ್ತಾವನೆ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಬೆಳಿಗ್ಗೆ ಅಂದರೆ 7:30. ನಾವು ಎದ್ದು ರೆಡಿಯಾಗಿದ್ದೆಲ್ಲ 6 ಗಂಟೆಗೆ, ಮನೆ ಬಿಟ್ಟಿದ್ದೆಲ್ಲ ಒಂದು 6:45 ಆಗಿತ್ತು. ಇವತ್ತು ಡೇಟ್ ಬಂದು ಡಿಸೆಂಬರ್ 15. ಟೆಂಪ್ರೇಚರ್ ಬಂದ್ಬಿಟ್ಟು ಬೆಂಗಳೂರಲ್ಲಿ 15 ಡಿಗ್ರಿ ಸೆಲ್ಸಿಯಸ್ ಇದೆ. ಬೆಂಗಳೂರು ತುಂಬ ಲೋ ಡಿಗ್ರಿ ನೋಡಿರೋದು, ತುಂಬ ಲೋ ಟೆಂಪ್ರೇಚರ್ ನೋಡಿರೋದು ಬಂದು 13 ಡಿಗ್ರಿ ಸೆಲ್ಸಿಯಸ್. ಸೊ ಇನ್ನೊಂದು 2 ಪಾಯಿಂಟ್ಸ್ ಡ್ರಾಪ್ ಆದರೆ ರೆಕಾರ್ಡ್, ಅಂದರೆ ಅದೇ ರೆಕಾರ್ಡ್ ಬೆಂಗಳೂರಲ್ಲಿ. ಐ ಥಿಂಕ್ ಈ ವರ್ಷ ಅದೂ ಬ್ರೇಕ್ ಆಗೋ ಥರ ಇದೆ, ಹೇಳೋಕ್ಕಾಗಲ್ಲ. ನಾವೀಗ ನಮ್ಮ ಪ್ರೀ ವೆಡ್ಡಿಂಗ್ ಶೂಟ್ಗೆ ಹೋಗ್ತಾ ಇದ್ದೀವಿ. ಪ್ರೀ ವೆಡ್ಡಿಂಗ್ ಶೂಟು, ಫೋಟೋ ಗೀಟೋಸ್ ತೆಗೆಸ್ಕೊಂಡು ಸ್ವಲ್ಪ ವಿಲೇಜ್ ಥೀಮ್ ಮಾಡೋಣ ಅಂತ ಇತ್ತು ಮೈಂಡಲ್ಲಿ. ಎಲ್ಲರ ಥರ ಫ್ಯಾಷನಬಲ್ ಆಗಿ ಅದು ಇದು ಮಾಡೋದು ಬೇಡ, ವಿಲೇಜ್ ಥೀಮಲ್ಲಿ ಹೋಗೋಣ ಅಂತ ಇತ್ತು. ಸೊ ನಮ್ಮ ಫ್ರೆಂಡ್ ಊರಿಗೆ ಹೋಗ್ತಾ ಇದ್ದೀವಿ. ಫ್ರೆಂಡ್ ಊರಲ್ಲಿ ಅವ್ರದ್ದು ತೋಟ ಗೀಟ ಇದೆ. ಸೊ ಹಂಗೆ ಶೂಟ್ ಮುಗಿಸ್ಕೊಂಡು ಬರೋಣ ಅಂತ. ಎಲ್ಲೇನೆ ಹಾಯ್ ಮಾಡ. ಓ, ನಮ್ಮ ಹುಡುಗಿ ಚಿಕನ್ ಬಿರಿಯಾನಿ ಪೂರ್ತಿ ತಿನ್ನಬೇಕು. ಒಂದು ಪೀಸ್ ಏನಾದ್ರು ಉಳಿತು ಅಂದ್ರೆ ದೇವ್ರಣೆ ನಿನ್ನ ಜೇಬಿಗೆ ಹಾಕ್ತೀನಿ. ಸೊ ಇದು ನಮ್ಮದು ಆಫ್ ರೈಸ್ ಅಷ್ಟೇ, ಸಿಂಪಲಾಗಿ ತೊಗೊಂಡಿದ್ದೀನಿ. ಬೆಳಿಗ್ಗೆ ಬಿಸಿ ಬಿಸಿ ಕಾಲು ಸೂಪು, ಕರ್ನಾಡು ನಾಟಿ ಪಲಾವಲ್ಲಿ ಕುಡಿತಾ ಇದ್ದೀನಿ. ಟೇಸ್ಟಿಯಾಗಿದೆ. ಅದ್ರ ವಿಡಿಯೋ ಬರ್ತಿದ್ದಾರೆ, ಕರೆದ್ರಾ? ಬೇಕಲ್ಲ ಅವರು ಪ್ರೂಫು. ನೀನು ಸರಿ ಇಲ್ಲ, ನೀನು ನೋಡ ನಮ್ಮ ಹುಡುಗಿನೇ ಕರೀತಾರೆ ಮದುವೆ ಬನ್ನಿ ಅಂತ. ಬಂದಿಲ್ಲ ಅಂದ್ರೆ ಆಮೇಲೆ ನಿನಗೆ ಹೊಟ್ಟೆನೇ ಇರಲ್ಲ, ಹೇಳ್ತಾ ಇದ್ದೀನಿ. ಓಕೆ ಬಾಯ್. ಸುಮ್ಮನೆ ಬಾ, ಸುಮ್ಮನೆ ಹೇಳ್ತಾರವರು. ಬಿರಿಯಾನಿ ತಿಂದಾದ್ಮೇಲೆ ಹರ್ಷ ಅವರು ಮನೆ ಕಡೆ ಬಂದೆ. ಯಾಕೆ ಅಂತಂದರೆ ಅವರು ಮೊನ್ನೆ ನಂದು ಕ್ಯಾಮ್ರಾ ತೊಗೊಂಡೋಗಿದ್ರು. ಸೊ ಹಾಗಾಗಿ ಎಲ್ಲ ಚಾರ್ಜ್ ಹಾಕಿಟ್ಟಿರಿ, ಬೆಳಿಗ್ಗೆ ಬಂದು ತೊಗೊಂಡೋಗ್ತೀನಿ ಅಂತ ಹೇಳಿದ್ದೆ. ಇವಾಗ ಅವ್ರ ಮನೆ ಹತ್ರ ಬಂದಿದ್ದೀನಿ. ಅಂಕಲ್ ಆಚೆ ನಿಂತಿರೋದು. ಅಯ್ಯೋ, ಮೊಮ್ಮಗು ನಿಂತ್ಕೊಂಡು ಹೆಂಗೆ ನಿಂತವ್ರು ನೋಡೋರು. ಮೊಮ್ಮಗು ನಿಂತ್ಕೊಂಡು ಹೆಂಗೆ ನಿಂತವ್ರು ನೋಡು. ಸೊ ಹರ್ಷ ಬ್ರೋ ಮನೆಗೆ ಹೋಗಿ ನಮ್ಮ ಕ್ಯಾಮ್ರಾ ಎತ್ಕೊಂಡು, ಆಂಟಿ ಹಾರ್ಲಿಕ್ಸ್ ಬೂಸ್ಟ್ ಮಾಡ್ಕೊಟ್ಟಿದ್ದವರು, ಬೂಸ್ಟು ಮಾಡಿಕೊಟ್ರು. ಕುಡಿದ್ಬಿಟ್ಟು ಹೆಂಗಾಯ್ತಂದ್ರೆ, ಈಗ ಬೆಳಿಗ್ಗೆ ರೈಸ್ ತಿಂದು 2 ಸಾರಿ ನಾನು ಕಾಲು ಸೂಪ್ ಕುಡಿದು 2 ಲೋಟನ, ಪುನಃ ಇಲ್ಲಿ ಬಂದು ಬೂಸ್ಟ್ ಕುಡಿದು ಈಗ ಟುವರ್ಡ್ಸ್ ಫೋಟೋ ಶೂಟ್ ಕಾರ್ಯಕ್ರಮ ಹೋಗೋಣ. ಸೊ ನಮ್ಮ ಫ್ರೆಂಡ್ ಊರಿಗೆ ಬಂದ್ವಿ. ಇಲ್ಲಿ ಇವನೇ ಕಿತ್ತೋದ ನನ್ನ ಫ್ರೆಂಡು. ಇದೇ ಅವ್ರ ಮನೆ. ಸೊ ನಾವೀಗ ಲೊಕೇಶನ್ ಹಂಟಿಂಗಲ್ಲಿದ್ದೀವಿ. ಲೊಕೇಶನ್ ಫೋಟೋ ಶೂಟ್ ಮಾಡೋಕ್ಕೆ. ಇದೊಂದು ಕಾಲುವೆ ಇದೆ ಇಲ್ಲಿ, ನ್ಯಾಚುರಲ್ ಕಾಲುವೆ ನೋಡ್ಬೋದು. ಇದು ನೆಲ್ಲೂರು ಅಂತ, KMT ಅಂತ ಬರುತ್ತೆ, ನೆಲ್ಲೂರು. ಯಾರಾದರೂ ಇಲ್ಲಿ ಅವ್ರನ್ನ ವೀಡಿಯೋ ನೋಡೋಂಗಿದ್ರೆ ಕಮೆಂಟ್ ಮಾಡಿ. ಸೊ ಲೊಕೇಶನ್ಸ್ ಎಲ್ಲ ಸುಮಾರು ನೋಡ್ಕೊಂಡಿದ್ದೀವಿ. ಇಲ್ಲೊಂದು 2-3 ಲೊಕೇಶನ್ ಸಿಕ್ತು, ತುಂಬ ಚೆನ್ನಾಗಿದೆ. ನ್ಯಾಚುರಲ್ ಲೊಕೇಶನ್ಸ್ ಅಲ್ವಾ, ನೀವು ಎಲ್ಲಿ ನಿಂತ್ಕೊಂಡು ತೆಗೆದ್ರೂ ಚೆನ್ನಾಗೇ ಬರುತ್ತೆ. ಒಳ್ಳೆ ಹಳ್ಳಿ ಲೊಕೇಶನ್ಗಳು. ನನಗೆ ಒಂದು ಆಸೆ ಇತ್ತು, ಮದುವೆ ಟೈಮಲ್ಲಿ ಈ ಥರ ಒಂದು ಹಳ್ಳಿ ಕಡೆ ಹೋಗಿ ಫೋಟೋ ಶೂಟ್ ಮಾಡಿಸ್ಬೇಕು ಅಂತ. ಸ್ಟೈಲಿಶಾಗಿ ಎಲ್ಲರೂ ಮಾಡಿಸ್ತಾರೆ, ಅದೆಲ್ಲ ಬೋರಿಂಗ್, ಅದು ಬೇಡ. ಅದು ಸಮಥಿಂಗ್ ಸ್ಪೆಷಲ್ ಆಗಿರಲಿ ಅಂತ. ನೀನು ಯಾವ ಕಡೆ ಹೋಗ್ತಿದ್ಯೋ ಮಕ್ಕಳು ಇದ್ರೆ ನೋಡಿ ಹಿಂಗಿರ್ಬೇಕು. ಗಾಡಿ ಮೇಲೆ ಸುಮ್ಮನೆ ಹಾಕೊಂಡು ಸುತ್ತಾ ಇದ್ದಾನೆ ಅವನು ಅವಾಗಿಂದ. ಸುಮ್ಮನೆ ಮಗ ಒಂದು ಮಾತಿಲ್ಲಲ್ಲ ಮಗ ಅವನು. ಅದಕ್ಕೆ ನೋಡಿ ಹೆಂಗೆ ಸೈಲೆಂಟಾಗಿ ಮಲ್ಗೋ ನೋಡು. ನಿಧಾನ ಕಿಡ ಬಂದ್ಬಿಡ್ತಾ. ಕಬ್ಬು ಎತ್ಕೋತಾವಳ ನಮ್ಮ ಹುಡುಗಿ. ಮುರಿಬೇಡ, ಹಂಗೆ ಎತ್ಕೋ, ಇರಲಿ. ಮೊನ್ನೆ ಹತ್ರ ಮುರಿಯೋಣ, ಇಲ್ಲೇನಕ್ಕೆ ಮುರಿತೀಯ? ಎಲ್ಲ ಶೂಟಿಂಗ್ ಲೊಕೇಶನ್ ನೋಡ್ಬಿಟ್ಟು ಒಂಚೂರು ಕಬ್ಬು ಎಲ್ಲ ಹಾಕಿದ್ರು, ಎತ್ಕೊಂಡಿದ್ದೀವಿ. ನಮ್ಮ ಹುಡುಗಿ
ತಗೊಂಡು ಸ್ವಲ್ಪ ಕದೀತಾ ಎತ್ಕೊಂಡಿಲ್ಲ, ಕದೀತಾ ಇದೀವಿ. ಅವಣ್ಣ ನೋಡಿದ್ರೆ ಅವ್ರದ್ದೇನು ನೋಡ್ತಾ ಇಲ್ಲ, ನೀನು ಜಾಸ್ತಿ ಮಾತಾಡಿದ್ರೆ 2 ಬೀಳ್ತವೆ ಈಗ. ನಾನು ವಾಪಸ್ ಇಟ್ಟು ಓಡೋಗ್ಬಿಡ್ತೀನಿ, ನನಗೆ ಗೊತ್ತಿಲ್ಲ ಅಂದ್ಬಿಡ್ತೀನಿ. ಕೀ ನೋಡಿ, ಹಾಕಿ ಅಲ್ಲ ಹಾಕಿ ಅಲ್ಲೇ ಬೆಂಗಳೂರಲ್ಲಾದ್ರೆ ಮನೆ ಬೀಗ ಮರ್ತ್ಬಿಟ್ಟು ಹಾಕಿದ್ದೀನಿ ಇಲ್ಲ ಅಂತ 2 ಅವರ್ ಮುಂದೆ ಹೋಗ್ಬಿಟ್ಟು ರಿಟರ್ನ್ ಬರ್ತಾರೆ ಯಾರೋ. ಮಾಡಿಸ್ತಾವನೆ ಇವನು, ರೆಡಿ ಮಾಡಿಸ್ತಾವನೆ. ಕಾರ್ ನಿಲ್ಸಕ್ಕಂತೆ ಜಾಗ ಇದು, ಶೆಡ್ಡು ನೋಡಿ. ಹಳ್ಳಿ ಜನನು ಕೂಡ ಕಾರ್ ನಿಲ್ಸಕ್ಕೆಲ್ಲ ನೀಟಾಗಿ ಜಾಗ ಈಗ ಮಾಡಿಕೊಂಡು ಆರಾಮಾಗಿ ಎಲ್ಲ ವೆಲ್ಡಿಂಗ್ ಮಾಡಿ ಮಾಡ್ತಾವ್ರೆ. ಮಗ ಅದೇ ಹಾಕಿದ್ದು ಆ ಕಡೆ ರೂಮಾ? ಓಕೆ, ಇಲ್ಲಿ ಹೆಂಗೆ ಕವರ್ ಮಾಡಿಸ್ತೀಯ? ಓ ಇದು ಇದು ಗೊಂತು, ಇದು ಗಾಡಿಗ? ಓ ಸುಮ್ಮನೆ ಹಿಂಗೆ ಇಲ್ಲಿ ನಿಲ್ಸಕ್ಕೆ. ಓ ಸಾಕು, ಹುಷಾರು. ಆಮೇಲೆ ಕಚ್ಬಿಟ್ರೆ ಅಷ್ಟೇ ಹೇಳ್ರಿ. ಸುತ್ಕೊಂಡ್ಬಿಡುತ್ತೆ ಈ ಕಡೆ ಬಾ, ಫುಲ್ ಸುತ್ಕೊಂಡ್ಬಿಡುತ್ತವೆ ಈ ಕಡೆ ಬಾ. ಆಮೇಲೆ ಯಾಕಲ್ಲಿ ತಿಪ್ಪೇಕೊಂಡಿಲ್ಲ, ದಬಾಕೊಂಡು ಬಿದ್ದಿದ್ದೀವಿ. ಓ ಅವ್ನು ಮಾಡಿದ್ದು ಸುಮ್ದಿರೋ. ಹುಷಾರು ಮಗ, ಕೈ ಹುಷಾರು. ಫೋಟೋ ತೆಗಿಯಕ್ಕಾಗದೆ ಇದು ಮಾಡ್ಬಿಟ್ರೆ ಕಷ್ಟ. ತೊಳ್ಕೊಳೆ. ಅಂತ ಇದೆಯಾ? ಏನ್ ಮಾಡ್ತಿತ್ತು? ಬಾಯಲ್ಲಿ ಹಾಕೊಂಡು ನೋಡು. ಏನ್ ಹಾಲು ತೋರ್ಸು ಈ ಮಾಡು. ಪಾಪ ಅಲ್ಲೇ ಇಲ್ಲ, ಅರ್ಧ ತಾಸ ತೆಗಿತಾ ಜ್ಯೂಸ್ ಅಲ್ಲೇ ಹಿಂಡಿದವನೆ. ಸಂದ್ರ ಈ ವಯಸ್ಸಲ್ಲಿ ನೀನು ಹಂಗೆ ಇದ್ದಿದ್ದು. ಪ್ಲಸ್ ಗೊಣ್ಣೆನು ಸೋರ್ಸ್ಕೊಂತ ಇದ್ದ. ಅದೇ ಪ್ಲಸ್ ಗೊಣ್ಣೆನು ಸೋರ್ಸ್ಕೊಂತ ಹೇಳ್ತಿದ್ಯಾ ನೋಡು, ಬಿಟ್ಬಿಟ್ಟು ನೋಡಿ. ಹಿಂಗೆ ಎಷ್ಟು ಮೆತ್ತಿಗಿರುತ್ತೆ ನೋಡು. ಇದು ಹಣ್ಣಾಗಿರೋದು. ಈ ಸ್ವಲ್ಪ ಎಲ್ಲೋ ಕಲರ್ ಇರುತ್ತೆ ಗೊತ್ತಾ? ಈ ತರ ಒಂದು ಲೈಟಾಗಿ ಎಲ್ಲೋ ಇದ್ದಾಗ ಇದು ಹಣ್ಣುಳ ಅಂತ ಕರೀತಾರೆ. ಇದು ಗೂಡು ಕಟ್ಟಕ್ಕೆ ರೆಡಿ ಇದೆ. ಇದನ್ನ ಆಯ್ದುಬಿಟ್ಟು ಈ ತರ ಚಂದ್ರಿಕೆಲ್ ತಂದು ಹಿಂಗೆ ಹಾಕ್ತಾರೆ. ಆವಾಗ ಈ ತರ ಗೂಡು ಕಟ್ಟ ಕೀಳ್ಬಿಡೋದನ್ನ ಇಡೋದನ್ನ ಕೀಳ್ಬಾರ್ದು. ಅದು ಅರ್ಧಕ್ಕರ್ಧ ಕಟ್ಟಕ್ಕಾಗಿಲ್ಲ ಅಂತಂದ್ರೆ ನೋಡಿ ಇಲ್ಲಿ ಈ ತರ ಹಿಂಗಾಗೋಗುತ್ತೆ. ಅರ್ಧದಲ್ಲೇ ಸತ್ತೋಗ್ಬಿಡುತ್ತೆ ಹುಳ ಅಷ್ಟೇ. ಇದು ಕಟ್ಟಲ್ಲ ಈಗ, ಇದಕ್ಕೇನೋ ಪ್ರಾಬ್ಲಮ್ ಆಗಿದೆ. ಇದು ಕಟ್ಟಕ್ಕಾಗಲ್ಲ ಈಗ ಈ ಹುಳ. ಅದಕ್ಕೇನೆ ಸುಮ್ಮನೆ ಇರೋದು. ಈ ಒಂದು ಎತ್ಕೊಡಿ ನೋಡಿ, ತಿಂತೀಯ ನೋಡಿ, ಚೆನ್ನಾಗಿದೆ. ತಿಂದು ನೋಡಿ ಹೆಂಗಿದೆ ನೋಡೋಣ. ಹಾಯ್, ಹಲೋ. ಈಗ ಫೈನಲಿ ನಾವು ಎಲ್ಲ ರೆಡಿಯಾಗಿ ಹಳ್ಳಿ ಔಟ್ಫಿಟ್ಟಲ್ಲಿ ಫೋಟೋ ಶೂಟ್ ಮಾಡೋದಕ್ಕೆ ಅಂತ ಹೋಗ್ತಾ ಇದೀವಿ. ಇಲ್ಲಿ ಒಂದಷ್ಟು ಜನ ಯಾಕೆ ಹುಡುಗರು ಬಂದ್ಬಿಟ್ಟು ಹೆಂಗೆ ಮಾಡ್ಬಿಟ್ಟು ಹೋಯ್ತಾವ್ರಲ್ಲ, ಏನು ಸಮಾಚಾರ ಅಂತ ನೋಡ್ತಾವ್ರೆ. ಎಲ್ಲೋಗ್ತಿದೀವಿ ಮನೆ? ಇನ್ನು ಆಪ್ರೇಟ್ ಮಾಡೋಕ್ಕಾಗಲ್ಲ, ಝೂಮು ಅವೆಲ್ಲ ಇಲ್ಲ. ಆ ಕ್ಯಾಮ್ರಾ ಇರೋದೇ ಹೆಂಗೆ. ಬಟ್ ಕ್ಯಾಮ್ರಾ ಮಾತ್ರ ಬ್ಯೂಟಿಫುಲ್ ಕ್ಯಾಮ್ರಾ ಇದು. ಕೈಯಲ್ಲಿ ಕೀಳು ಅಂದ್ರೆ ಕಾಲಲ್ಲಿ ಒದೈತಾವನೆ. ಏನ ಕಾಲಲ್ಲಿ ಮಾಡ್ತಾರೆ ಗುರು? ತಲೆ ಕಟ್ಟು ಕಟ್ಟು ಹಂಗೇಗನ ಇತ್ತು ಮ್ಯಾಕೆ. ತಲೆ ಕಟ್ಟು ಅಂದ್ರೆ ಕಣ್ಣಿಗೆ ಕಟ್ಕತಾವನೆ. ಓ ಕಳೆ ಕೀಳು, ಆಮೇಲೆ ಜೋಳ ಕಿತ್ಬಿಟ್ಟಿಯಾ? ಬೇಗ ಮುಗಿಸಿದ್ರೆ ನಮ್ಮ ಕುರಿಗಳು ಅಲ್ಲಿಗೆ ಹೋಗ್ಬೋದು.
ಹಂಗೆ ನೋಡೋರು ಬರ್ತಾರೆ, ನೀನು ಹಂಗೆ ಬಾ, ಹಿಂದಿಂದ ಬಾ ಅಂದ್ರೆ ಮುಂದ್ಗಡೆಯಿಂದ ಬರ್ತಾನೆ. ಓ ನಿಜ ಬಿದ್ದ ಅಣ್ಣ, ಯಾವುದೇ ಕಾರಣಕ್ಕೆ ಬಿಡ್ಬಾರ್ದು ಅದನ್ನ. ಕುತ್ಕೋಬೇಕು ಕೆಳಗಡೆ ಕೂರಿ. ಮಧುವರ ಇನ್ನು ಬಲಗಡೆ ನೀವು. ಈಗ ಅಪ್ಪ ತೋರಿಸಿ ಮುಖನ. ಅಯ್ಯೋ ನೋಡ್ರಪ್ಪ ನೋಡಿ, ಆಲ್ಮೋಸ್ಟ್ ವ್ಲಾಗ್ ಮುಗೀತು, ಎಲ್ಲ ಪ್ರೀ ವೆಡ್ಡಿಂಗ್ ಶೂಟ್ ಎಲ್ಲ ಮುಗೀತು. ಒನ್ ಆಫ್ ದಿ ಬೆಸ್ಟ್ ಅನ್ನೋ ಥರನೇ ಬಂದಿದೆ. ಫೋಟೋಸ್ ಎಲ್ಲ ಸಖತ್ತಾಗಿ ಬಂದಿದೆ. ಕೆಲವೊಂದು ರೀಲ್ಸ್ ಆಗ್ಬೋದು, ನಾರ್ಮಲ್ ಯೂಟ್ಯೂಬ್ಗೆ ವೀಡಿಯೋಸ್ ಆಗ್ಬೋದು, ಸಖತ್ತಾಗಿ ಬಂದಿದೆ. ನಮ್ಮ ಹುಡುಗ ಎಲ್ಲ ಆಲ್ರೆಡಿ ಕ್ಯಾಮ್ರಾಯಿಂದ ಟ್ಯಾಬಿಗೆ ತಗೊತವ್ನು ಕೂತ್ಕೊಂಡು ಇಲ್ಲಿ ತೋರ್ಸೋಕ್ಕೆ ಅಂತ. ಸೊ ಹೋಗೋಣ ಬೆಂಗಳೂರಿಗೆ. ಟೈಮು ಬೆಳಿಗ್ಗೆ ಬಂದವರು ನಾವು 6:45 ಆಗಿದೆ. ಇಲ್ಲಿಂದ ಹೊರಡೋಷ್ಟರಲ್ಲಿ ಆಲ್ಮೋಸ್ಟ್ ಮನೆಗೆ ಹೋಗೋಷ್ಟ್ರಲ್ಲಿ ನೈಟ್ 10 ಗಂಟೆ ಆಗ್ಬೋದು. ಡ್ರಾಪ್ ಮಾಡ್ತೀನಿ ಬಿಡಿ, ಇನ್ನೇನು ಮಾಡ್ತೀಯ? ಅಯ್ಯೋ ಓಕೆ, ಥ್ಯಾಂಕ್ ಯು. ಕಮೆಂಟ್ ಮಾಡಿ, ಮತ್ತೆ ಸಿಗೋಣ ಬೇರೆ ಬೇರೆ ವೀಡಿಯೋಸ್, ಬೇರೆ ಬೇರೆ ವ್ಲಾಗ್. ಏನು ಮಾಡೋದು, ಹಳ್ಳಿಗೆ ಬಿದ್ಮೇಲೆ ಇನ್ನು ವೀಡಿಯೋಸ್ ಬರ್ತಾ ಇರುತ್ತೆ, ಅದೆಲ್ಲ ವೀಡಿಯೋಸ್ ಮಾಡೋಣ. ಬಾಯ್.